ಓಂ ಭಾಷ್ಯಂ ಯದ್ಯಪಿ ಪೂರ್ವಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬೋಧೈಃ ತಸ್ಮಿಂಸ್ತೇಪಿ ತಥಾಪಿ ಮೋಹಮಗಮನ್ ಯದ್ವಾದಿವೈಮತ್ಯತಃ ಅಧ್ಯಾಸೈಕನಿರೂಪಣೇನ ನಿಖಿಲಂ ಭಾಷ್ಯಾರ್ಥ ಮಾತನ್ವತಿ ಸ್ವಾತ್ಮಾನಂದವಿಧಾಯಿನೀ ಚ ಸುಗಮಾ ವ್ಯಾಖ್ಯಾನ ಕೇಶಾಂ ಮುಜೆ ವ್ಯಾಖ್ಯಾನ ಕೇಶಾಂ ಮುಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಃ ಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಕಾರಜ್ಞಂ ಸದ್ಗುರುಂ. This call is now being recorded. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತತ್ವ ಜಿಜ್ಞಾಸು ಸಾಧಕರು, ಸದ್ಗುರು ಭಕ್ತರು, ಪ್ರೇಮಾತ್ಮ ಸ್ವರೂಪಿಗಳು ಆಗಿರುವ ವೇದಾಂತ ಪ್ರಿಯರಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ತಿಥಿ ವಾರ ಅತ್ಯಂತ ಪ್ರಿಯವಾಗಿರುವ ಶುಕ್ರವಾರ. 2025ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ 5ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ
ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಪ್ರಾರಂಭ ಮಾಡೋಣ. ಸುಗಮ ಕನ್ನಡ ಗ್ರಂಥದಲ್ಲಿ 121ನೇ ಪುಟ. ಯಥಾಹುಃ ಭಗವತ್ಪಾದಾಃ ಶ್ರೀಶಂಕರಾಚಾರ್ಯಾಃ ಬಾಧಿತಮಪಿ ತು ಮಿಥ್ಯಾಜ್ಞಾನಂ ದ್ವಿಜಂದ್ರಜ್ಞಾನವತಿ ಸಂಸ್ಕಾರವಶಾತಿ ಕಂಚಿತ್ ಕಾಲಂ ಅನುವರ್ತತೆ ಏವ. ಚೆನ್ನಾಗಿದೆ. ಭಗವತ್ಪಾದ ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವೆಂಬ ಉದ್ಗ್ರಂಥದಲ್ಲಿ ಈ ವಾಕ್ಯವನ್ನು ಬರೆದಿದ್ದಾರೆ. ಮಿಥ್ಯಾಜ್ಞಾನಂ ತಪ್ಪು ತಿಳುವಳಿಕೆಯೋ ಬಾಧಿತಮಪಿ ಬಾಧಿತವಾದ ಮೇಲೂ ದ್ವಿಚಂದ್ರ ಜ್ಞಾನವತೆ ಎರಡನೇ ಚಂದ್ರದ ತಿಳುವಳಿಕೆಯಂತೆ ಸಂಸ್ಕಾರ ವಶಾತಿ ಸಂಸ್ಕಾರ ವಶದಿಂದ ಹಿಂದಿನ ಸಂಸ್ಕಾರ ನಿಮಿತ್ತದಿಂದ ಕಂಚಿತ್ ಕಾಲಂ ಕೆಲವು ದಿವಸ ಅನುವರ್ತನೆಯಾಗಬಹುದು. ಇದರಿಂದ ಅವನ ಬ್ರಾಹ್ಮಿ ಸ್ಥಿತಿಗೆ ಮೋಕ್ಷ ಸ್ವರೂಪಕ್ಕೆ ಯಾವ ಧಕ್ಕೆಯೂ ಬರುವಂತಿಲ್ಲ. ಅಷ್ಟಾಗಿತ್ತು. ಮುಂದುವರ್ತೇನೆ ಇವತ್ತು. ನಚ ವಿಪರೀತ ಪ್ರತ್ಯಯ ವಿದ್ಯಾವತಃ ಉತ್ಪದ್ಯತೆ ವಿದ್ಯಾವತಃ ಉಪಪದ್ಯತೆ. ಈಗ ಬೃಹದಾರಣ್ಯಕ ಭಾಷ್ಯದಿಂದ ಒಳ್ಳೆ ವಾಕ್ಯವನ್ನು ಕೋಟ್ ಮಾಡ್ತಾ ಇದ್ದಾರೆ ಗುರುಗಳು. ವಾಕ್ಯ ಫುಲ್ ಓದ್ತೇನೆ ನೋಡಿ. ನಿರ್ವಿಷಯತ್ವಾತೆ ಕ್ವಚಿತ್ತು ವಿದ್ಯಾಯಾಃ ಪೂರ್ವೋತ್ಪನ್ನ ವಿಪರೀತ ಪ್ರತ್ಯಯ ಜನಿತ ಸಂಸ್ಕಾರೇಭ್ಯಃ ವಿಪರೀತ ಪ್ರತ್ಯಯಾವಭಾಸಾಃ ಸ್ಮೃತಯಃ ಜಾಯಮಾನಾಃ ವಿಪರೀತ ಪ್ರತ್ಯಯ ಭ್ರಾಂತಿಂ ಅಕಸ್ಮಾತ್ ಕುರ್ವಂತಿ. ಯಥಾ ವಿಜ್ಞಾತ ದಿಗ್ವಿಭಾಗಸ್ಯಾಪಿ ಅಕಸ್ಮಾತ್ ದಿಗ್ವಿಪರ್ಯಯ ವಿಭ್ರಮಃ ಸಮ್ಯಜ್ಞಾನವತೋಪಿ ಚೇತ್ ಪೂರ್ವವತ್ ವಿಪರೀತ ಪ್ರತ್ಯಯಃ ಉತ್ಪದ್ಯತೆ. ಸಮ್ಯಜ್ಞಾನೇಪಿ ಅವಿಸ್ತಂಭಾತಿ ಶಾಸ್ತ್ರಾರ್ಥ ವಿಜ್ಞಾನಾದೌ ಪ್ರವೃತ್ತಿ ಅಸಮಂಜಸಾ ಸ್ಯಾತ್. ಸರ್ವಂಚ ಪ್ರಮಾಣಂ ಅಪ್ರಮಾಣಂ ಸಂಪದ್ಯೇತ ಇತಿ ಭಾಷ್ಯಕಾರಾಃ ಪೂಜ್ಯಪಾದಾಃ ಶಂಕರ ಭಗವತ್ಪಾದಾಚಾರ್ಯಾಃ ತಮ್ಮ ಬೃಹದಾರಣ್ಯಕ ಭಾಷ್ಯೆ ವದಂತಿ. ಏನು ವಾಕ್ಯ ನೋಡಿ, ಹ್ಯಾಕ್ ಹುಡುಕಿದ್ದಾರೆ ಗುರುಗಳು. ವಿದ್ಯಾವತಃ ವಿದ್ಯಾ ಯಸ್ಯ ಸಹ ವಿದ್ಯಾವಾನ್ ಅಹಂ ಬ್ರಹ್ಮಾಸ್ಮಿ ನಾಹಂ ದೇಹಃ ಅಹಂ ಅಜಃ ಅಜರಃ ಅಮೃತಃ ಅಭಯಃ ಆತ್ಮ ಅಸ್ಮಿ ಇತಿ ವಿದ್ಯಾ ಯಸ್ಯ ಸಹ ವಿದ್ಯಾವಾನ್. ಯಾವಾತನಿಗೆ ಆತ್ಮವಿದ್ಯಾ ಉಂಟಾಗಿದೆಯೋ ಬ್ರಹ್ಮಜ್ಞಾನ ಉಂಟಾಗಿದೆಯೋ ಅವನಿಗೆ ವಿಪರೀತ ಪ್ರತ್ಯಯ. ಪುನಃ ನಾನು ದೇಹ, ನಾನು ಮನುಷ್ಯ, ನಾನು ಗೃಹಸ್ಥ, ನನಗೆ 68 ವರ್ಷ ವಯಸ್ಸಾಯಿತು ಎನ್ನುವಂತ ವಿರುದ್ಧವಾದ ಪ್ರತ್ಯಯವು ನ ಉತ್ಪದ್ಯತೆ ಉಂಟಾಗುವುದಿಲ್ಲ. ಅಬ್ಬ, ಒಂದು ಸಲ ಅವನಿಗೆ ಅನುಭವದಲ್ಲಿ ನಾನು ಬ್ರಹ್ಮವೇ ಆಗಿದ್ದೇನೆ ಎನ್ನುವ ವಿಜ್ಞಾನ ಉಂಟಾಗಿ ಬಿಟ್ಟರೆ ಅವನಿಗೆ ಪುನಃ ಹಿಂದೆ ಇದ್ದಂಥ ನಾನು ಸುಬ್ರಾಜ ಶರ್ಮ, ನಾನು ಸ್ವಾಮಿಗಳ ಶಿಷ್ಯ, ನಾನು ಬ್ರಾಹ್ಮಣ ಎನ್ನುವಂತ ವಿಪರೀತ ಪ್ರತ್ಯವೆಲ್ಲ ವಿಪರೀತ ಪ್ರತ್ಯಯ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಪ್ರತ್ಯಯವೊಂದನ್ನ ಬಿಟ್ಟು ನಾನು ನನ್ನ ಮೇಲೆ ಏನೇನು ಆರೋಪಣೆ ಮಾಡಿಕೊಂಡಿದ್ದೇನೋ ಎಲ್ಲಕ್ಕೂ ಹೆಸರು ಮಿಥ್ಯಾಜ್ಞಾನ, ವಿಪರೀತ ಪ್ರತ್ಯಯ. ಈ ವಿಪರೀತ ಪ್ರತ್ಯಯವೋ ಬ್ರಹ್ಮಜ್ಞಾನಿಯೇ ಪುನಃ ಉಂಟಾಗಲಾರದು. ವಾಕ್ಯವನ್ನು ಗಟ್ಟಿ ಮಾಡ್ಬಿಡಿ. ನಚ ವಿಪರೀತ ಪ್ರತ್ಯಯ
ಮಿಥ್ಯಾ ಪ್ರತ್ಯಯ ಭ್ರಾಂತಿ ಜ್ಞಾನಂ ವಿದ್ಯಾವತಃ ಬ್ರಹ್ಮ ವಿದ್ಯಾವತಃ ಉತ್ಪದ್ಯತೆ ನೋತ್ಪದ್ಯತೆ. ಯಾಕೆ? ನಿರ್ವಿಷಯತ್ವಾತ್. ಅವನಿಗೆ ನಾನೇ ಬ್ರಹ್ಮ ಎನ್ನುವ ಅನುಭವ ಉಂಟಾಗಿದೆ ಎಂದರೆ ನನಗಿಂತ ಭಿನ್ನವಾಗಿ ಏನೂ ಇಲ್ಲ. ನಿರ್ಗತಾ ವಿಷಯ ಯಸ್ಮಾತ್ ಸಹ ವಿದ್ಯಾವಾನ್ ನಿರ್ವಿಷಯ. ಏನ್ ಬ್ರಹ್ಮಜ್ಞಾನಿ ಅಂದ್ರೆ ಅದು ಸುಮ್ಮನೆ ಕುಂಬಳಕಾಯಿ ಜ್ಞಾನವಲ್ಲ, ಅರಮನೆ ಜ್ಞಾನವಲ್ಲ, ನದಿಗಳ ಜ್ಞಾನವಲ್ಲ, ಸಮುದ್ರದ ಜ್ಞಾನವಲ್ಲ, ದೇವತಾ ಜ್ಞಾನವೂ ಅಲ್ಲ, ಆತ್ಮಜ್ಞಾನ. ಆತ್ಮೈವೇದಂ ಸರ್ವಂ, ಎಲ್ಲವೂ ನಾನೇ ಎಂದು ನಿಶ್ಚಯ ಜ್ಞಾನ ಉಳ್ಳವನಿಗೆ ಅವನಿಗಿಂತ ಬೇರೆಯಾಗಿ ಏನು ಇಲ್ಲದಿರುವುದರಿಂದ ಪುನಃ ಅವನಿಗೆ ಹಿಂದೆ ಇದ್ದಂತ ಮಿಥ್ಯಾಜ್ಞಾನವು ಬರಬಹುದೇನೋ ಎನ್ನುವಂತ ಸಂಶಯಕ್ಕೆ ಅವಕಾಶವಿಲ್ಲ. ಆದರೆ ಲೋಕದಲ್ಲಾಗತ್ತೆ. ಉದಾಹರಣೆ ಕೊಡ್ತಾ ಇದ್ದ, ಕ್ವಚಿತ್ತು ಲೋಕದಲ್ಲಿ ಕೆಲವು ಸಂದರ್ಭದಲ್ಲಿ ವಿದ್ಯಾಯ ಪೂರ್ವೋತ್ಪನ್ನ ವಿಪರೀತ ಪ್ರತ್ಯಯ ಜನಿತ ಸಂಸ್ಕಾರೇಭ್ಯ ವಿಪರೀತ ಪ್ರತ್ಯಯಾವಭಾಸಾ ಸ್ಮೃತಾ ಜಾಯಮಾನಾ ವಿಪರೀತ ಪ್ರತ್ಯಯ ಭ್ರಾಂತಿಂ ಅಕಸ್ಮಾತ್ ಕುರ್ವಂತಿ. ಲೋಕದಲ್ಲಿ ಆಗಬಹುದು. ಹೇಗೆ? ವಿದ್ಯಾಯ ಒಬ್ಬ ಮನುಷ್ಯ ಹಡಗು ಓಡಿಸ್ತಾ ಇದ್ದ, ಹಡಗು ಕ್ಯಾಪ್ಟನ್ ಆಗಿದ್ದಾನೆ. ಸಮುದ್ರದ ಮೇಲೆ ಹಡಗು ಹೋಗ್ತಾ ಇದೆ. ಅಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಏನೂ ಕಾಣಿಸ್ತಾ ಇಲ್ಲ. ಮೋಡ ಕವಿಸ್ಕೊಂಡ್ಬಿಟ್ಟಿದೆ. ಸೂರ್ಯನ ದರ್ಶನವಾಗ್ತಾ ಇಲ್ಲ. ಅವನಿಗೆ ಗೊತ್ತು, ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ ಗೊತ್ತಿದೆ. ಅವನಿಗೆ ವಿದ್ಯಾಯ ಆ ವಿದ್ಯಾ ಉಂಟಾಗಿದೆ. ಉಂಟಾದ ಮೇಲೂ ಪೂರ್ವೋತ್ಪನ್ನ ಹಿಂದೆ ಇದ್ದಂತ ವಿಪರೀತ ಪ್ರತ್ಯಯ ವಿರುದ್ಧವಾದಂತಹ ತಿಳುವಳಿಕೆಯಿಂದ ಜನಿತ ಉಂಟಾದ ಸಂಸ್ಕಾರಗಳಿಂದ ಈಗ ಅವನಿಗೆ ಚೆನ್ನಾಗಿ ಗೊತ್ತಾಯಿತು. ಸುಮಾರು 4-6 ವರ್ಷಗಳಿಂದ ಹಡಗಿನಲ್ಲಿ ಹೋಗ್ತಾ ಇದ್ದಾನೆ ಕ್ಯಾಪ್ಟನ್ನು. ಅವನಿಗೆ ಸೂರ್ಯನಿಲ್ಲದೆ ಹೋದರು, ಕಂಪಾಸ್ ಇಲ್ಲದೆ ಹೋದರು, ಇದು ಪೂರ್ವ, ನಾನಿಲ್ಲಿಂದ ಪೂರ್ವಕ್ಕೆ ಹೋಗ್ತಾ ಇದ್ದೇನೆ, ದಕ್ಷಿಣಕ್ಕೆ ಹೋಗ್ತಾ ಇದ್ದೇನೆ ಎನ್ನುವಂತ ಜ್ಞಾನ ಇದೆ. ಆದರೂ ಕೂಡ ಹಿಂದೆ ಇದ್ದಂತ ವಿಪರೀತ ಜ್ಞಾನವಿತ್ತಲ್ಲ, ಪೂರ್ವವನ್ನ ದಕ್ಷಿಣ ಅಂತಲೋ, ಪಶ್ಚಿಮವನ್ನ ಉತ್ತರ ಅಂತಲೋ, ದಕ್ಷಿಣವನ್ನ ಪಶ್ಚಿಮ ಅಂತ ತಿಳ್ಕೊಂಡಿದ್ದಲ್ಲ. ಪೂರ್ವ ಉತ್ಪನ್ನ ವಿಪರೀತ, ಹಿಂದೆ ಇದ್ದಂಥದ್ದು ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯಿಂದ ಜನಿತ ಉಂಟಾದಂತ ಸಂಸ್ಕಾರಗಳಿಂದ 4 ವರ್ಷಕ್ಕಿಂತ ಮುಂಚೆ ಅವನಿಗೆ ದಿಗ್ಭ್ರಾಂತಿ ಇತ್ತು. ಆ ಸಂಸ್ಕಾರ ವಶದಿಂದ ಅವನಿಗೆ ಈಗ ವಿಪರೀತ ಪ್ರತ್ಯಯಾವಭಾಸ. ಇದು ಪಶ್ಚಿಮ ಇದ್ದಾಗಿದೆಯಲ್ಲ, ಅಲ್ಲ ಅಲ್ಲ, ಇದು ಉತ್ತರ ಅಂತ ಕಾಣುದು. ಏನು ಕಾಣ? ಕೆಳಗಡೆ ಸಮುದ್ರ ನೀರು, ಮೇಲ್ಗಡೆ ಆಕಾಶ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ. ಅವನಿಗೆ ವಿಪರೀತ ಪ್ರತ್ಯಯ ವಿರುದ್ಧವಾದಂತ ತಿಳುವಳಿಕೆಯ ಆಭಾಸ, ಆಭಾಸದಿಂದ ಸ್ಮೃತಿ ಉಂಟಾಗುವುದು. ಓಡಿಸ್ತಾ ಇದ್ದಾನೆ, ಕಂಪಾಸ್ ಕೆಟ್ಟೋಗಿದೆ. ಇದೇನು, ನಾ ಪೂರ್ವಕ್ಕೆ ಹೋಗ್ತಾ ಇದೇನೋ ಅಥವಾ ದಕ್ಷಿಣಕ್ಕೋ? ನಾ ಹೋಗ್ಬೇಕಾಗಿರುವಂತಹದ್ದು ಪಶ್ಚಿಮ ಮಾರ್ಗ, ಯಾವುದಿದು ಅಂತ ಅವನಿಗೆ ಸಂಶಯ ಬರಬಹುದು. ಯಾಕೆ? ವಿಪರೀತ ಪ್ರತ್ಯಯ ಭ್ರಾಂತಿ ಅಕಸ್ಮಾತ್ ಕುರುವಂತಿ. ಯಾವುದು? ವಿಪರೀತ ಪ್ರತ್ಯಯಾವಭಾಸಾ ಸ್ಮೃತಯ. ವಿಪರೀತ ಪ್ರತ್ಯಯದಂತೆ ತೋರುತ್ತಿರುವ ಸ್ಮೃತಿಗಳು ಅಂತ ಕ್ಯಾಪ್ಟನ್ಗೆ ಉಂಟಾದಾಗ ಅವುಗಳು ವಿಪರೀತ ಪ್ರತ್ಯಯ ಭ್ರಾಂತಿ, ವಿರುದ್ಧವಾದಂತ ತಿಳುವಳಿಕೆಯ ಭ್ರಾಂತಿಯನ್ನ ಅಕಸ್ಮಾತ್ ಒಂದೊಂದ್ಸಲ, ಯಾವತ್ತೋ ಒಂದ್ ದಿವಸ
ಬಹಳ ವಿಜಿಲೆಂಟ್ ಆಗಿಲ್ಲ ಅವನು, ಆರಾಮ ಮಲಿಕೊಂಡಿದ್ದ. ಎದ್ದ ಕೂಡಲೇ ಏನಪ್ಪ ಇದು ಯಾವುದಕ್ಕೂ ಅಂತ ಹಿಂದೆ ಇತ್ತಲ್ಲ ಭ್ರಮೆ, ಆ ಭ್ರಮೆ ಅವನಿಗೆ ಅಕಸ್ಮಾತ್ ಯಾವುದೋ ಒಂದೊಂದು ಸಂದರ್ಭದಲ್ಲಿ ಕೂರುವಂತೆ ಉಂಟಾಗುತ್ತವೆ. ಬರೀತಾರೆ, ಯಥಾ ವಿಜ್ಞಾತ ದಿಗ್ವಿಭಾಗಸ್ಯಾಪಿ ವಿಜ್ಞಾತ ದಿಗ್ವಿಭಾಗ ದಿಶಾಂ ಸ್ತ್ರೀಲಿಂಗ ವಿಭಾಗ ದಿಗ್ವಿಭಾಗ ವಿಜ್ಞಾತ ದಿಗ್ವಿಭಾಗ ಯಸ್ಯ ಸಹ ವಿಜ್ಞಾತ ದಿಗ್ವಿಭಾಗ. ಅವನಿಗೆ ದಿಕ್ಕುಗಳ ವಿಭಾಗ ಗೊತ್ತು. ಇದು ಆಗ್ನೇಯ, ಇದು ನೈಋತ್ಯ, ಇದು ಈಶಾನ್ಯ, ಇದು ಪಶ್ಚಿಮ, ಎಲ್ಲವೂ ಗೊತ್ತಿವೆ. 8 ದಿಕ್ಕುಗಳು ಗೊತ್ತಿವೆ. ಅವನಿಗೆ ಹೆಸರು ವಿಜ್ಞಾತ ದಿಗ್ವಿಭಾಗ. ಚೆನ್ನಾಗಿ ದಿಕ್ಕುಗಳ ವಿಭಾಗವೆಲ್ಲವೂ ಗೊತ್ತಿದ್ದರೂ ಅಕಸ್ಮಾತ್ ಏನೋ ಒಂದು ಭ್ರಾಂತಿಯಿಂದ ಒಂದ್ ವೇಳೆ ದಿಗ್ವಿಪರ್ಯಯ ವಿಭ್ರಮ. ಇದು ಯಾವ ದಿಕ್ಕು ಪೂರ್ವ ಅನ್ಕೊಂಡಿದ್ದೆ, ಯಾಕೋ ನನಗೆ ಸಂಶಯ ಬರ್ತಾ ಇದೆ ಎಂದು ಅಲ್ಲಿ ಅವನಿಗೆ ದಿಕ್ಕುಗಳ ಬಗ್ಗೆ ವಿಪರ್ಯಯ ಭ್ರಮ, ವಿರುದ್ಧವಾದಂತ ಭ್ರಮೆ ಉಂಟಾಗಬಹುದು. ಯಾಕೆ? ಅಲ್ಲಿ ದ್ವೈತ ಜ್ಞಾನ, ಅವನಿಗೆ ಜಾತೃತ್ವವಿದೆ. ಅವನಿಗಿಂತ ಭಿನ್ನವಾಗಿ ಸಮುದ್ರ ಇದೆ, ಹಡಗಿದೆ, ದಿಕ್ಕುಗಳಿವೆ ಎಲ್ಲಾಗುವುದು. ಆದರೆ ಇಲ್ಲಿ ನೋಡಿ, ಸಮ್ಯಜ್ಞಾನವತೋಪಿ ಪೂರ್ವವತಿ ವಿಪರೀತ ಪ್ರತ್ಯಯ ನೈವ ಉತ್ಪದ್ಯತೆ. ಅದರಂತೆ ಸಮ್ಯಜ್ಞಾನವತೋಪಿ ಚೇತ್, ಸಮ್ಯಜ್ಞಾನವುಳ್ಳವನಿಗೂ ಸಮ್ಯಕ್ ತತು ಜ್ಞಾನಂಚ ಸಮ್ಯಜ್ಞಾನಂ ಸಮ್ಯಜ್ಞಾನಂ ಯಸ್ಯ ಸಹ ಸಮ್ಯಜ್ಞಾನವಾನ್ ತಸ್ಯ. ಬ್ರಹ್ಮಜ್ಞಾನಿಯಾದ, ಸಮ್ಯಜ್ಞಾನವಾಯಿತು, ಪರಮಾರ್ಥ ಜ್ಞಾನ ಸಂಪನ್ನ. ಅಹಂ ಬ್ರಹ್ಮೈವಾಸ್ಮಿ, ನಾಹಂ ಇತಃ ಪೂರ್ವಂ ವಾ ಇದಾನೀಂ ವಾ ಭವಿಷ್ಯತ್ ಕಾಲೇ ವಾ ನಾಹಂ ದೇಹ ನಾಹಂ ಸಂಸಾರೇ ಅಹಂ ಸರ್ವದಾ ಬ್ರಹ್ಮೈವಾಸ್ಮಿ ಎನ್ನುವಂಥ ಸಮ್ಯಜ್ಞಾನ ಉಂಟಾದವನಿಗೂ ಕೂಡ ಪೂರ್ವವತ್ ಅಜ್ಞಾನದ ದಿಶೆಯಲ್ಲಿದ್ದಂತೆ ಹಿಂದಿನಂತೆ ವಿಪರೀತ ಪ್ರತ್ಯಯ, ವಿರುದ್ಧವಾದಂತಹ ತಿಳುವಳಿಕೆ ನೈವ ಉತ್ಪದ್ಯತೆ, ಉಂಟಾಗಲು ಸಾಧ್ಯವಿಲ್ಲ. ಧೈರ್ಯ ಬರೀತಾ ನೋಡಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಭಾಷ್ಯಕಾರ ಶಂಕರರು ಒಂದು ವಾಕ್ಯವನ್ನು ಬರೆದಿದ್ದಾರೆ. ಅದನ್ನು ಗಟ್ಮಾಡಿಸಿದ್ದಾರೆ ಪೂಜ್ಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಬ್ರಹ್ಮಜ್ಞಾನಿಯ ನಿಶ್ಚಯ ಜ್ಞಾನವೇನೋ, ಬ್ರಹ್ಮಜ್ಞಾನಿಯ ಅಪರೋಕ್ಷಾನುಭವ ಜ್ಞಾನವೇನು ಎನ್ನುವುದನ್ನ ಬ್ರಹ್ಮಜ್ಞಾನಿ ಪುಂಗವರಾದ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ರಿಕಾರ್ಡ್ ಮಾಡಿದ್ದಾರೆ. ವಾಕ್ಯ ಹೆಚ್ಚನು, ಪೂರ್ವ ಸಿದ್ಧ ಕರ್ತೃತ್ವ ಭೋಕ್ತೃತ್ವ ವಿಪರೀತಂ ಅಕರ್ತೃ ಅಭೋಕ್ತೃ ಸ್ವರೂಪಂ ಬ್ರಹ್ಮೈವಾಹಮಸ್ಮಿ ಸರ್ವದಾ ನಾಹಂ ಭೂತಕಾಲೇ ವಾ ವರ್ತಮಾನಕಾಲೇ ವಾ ಭವಿಷ್ಯತ್ಕಾಲೇ ವಾ ಕರ್ತಾ ಭೋಕ್ತಾ ವಾ ಆಸಂ ಅಸ್ಮಿ ಭವಿಷ್ಯತ್ ನ ಆಸಂ ನ ಅಸ್ಮಿ ನ ಭವಿಷ್ಯಾಮಿ ಇತಿ ಅವಗಚ್ಚತಿ ಬ್ರಹ್ಮವಿತ್. ಯಾವಾತನಿಗೆ ನಾನು ಅಕರ್ತೃವಾಗಿರುವ, ಅಭೋಕ್ತೃವಾಗಿರುವ, ಅಸಂಸಾರಿಯಾಗಿರುವ, ಸಚ್ಚಿದಾನಂದ ಸ್ವರೂಪವಾಗಿರುವ ಬ್ರಹ್ಮವೇ ಆಗಿದ್ದೇನೆ ಎನ್ನುವಂತ ನಿಶ್ಚಯ ಜ್ಞಾನ ಉಂಟಾಗಿದೆಯೋ ಅವನಿಗೆ ಕರ್ತೃ ಭೋಕ್ತವಾಗಿದ್ದ, ಸಂಸಾರಿಯಾಗಿದ್ದ ಜೀವಾತ್ಮನು ನಾನು ಹಿಂದೆ ಆಗಿದ್ದೇನಲ್ಲ ಅಂತ ಜ್ಞಾನವೇ ಇಲ್ಲ. ಹಿಂದಾಗಲಿ ಹಿಂದಾಗಲಿ ಮುಂದಾಗಲಿ ಎಂದೆಂದಿಗೂ ನಾನು ಕರ್ತೃಭೋಕ್ತ ಸ್ವರೂಪನಲ್ಲೇ ಅಲ್ಲ. ಹಿಂದೆಯೂ ಅಕರ್ತವಾದ ಅಭೋಕ್ತವಾದ ಬ್ರಹ್ಮ ಸ್ವರೂಪನಾಗಿದ್ದೆ. ಇವತ್ತು ನಾನು
ಅಕರ್ತು ಅಭೋಕ್ತ ಸ್ವರೂಪವಾದ ಬ್ರಹ್ಮವಾಗಿದ್ದೇನೆ ಎನ್ನುವಂತ ನಿಶ್ಚಯ ಜ್ಞಾನ ಉಂಟಾಗುತ್ತದೆ. ಎಷ್ಟು ಚೆನ್ನಾಗಿ ನೋಡಿ. ಲೌಕಿಕ ಜ್ಞಾನಕ್ಕೂ ಬ್ರಹ್ಮಜ್ಞಾನಕ್ಕೂ ವ್ಯತ್ಯಾಸ ಉಂಟು. ಲೌಕಿಕ ಜ್ಞಾನ ಉಂಟಾದ ಮೇಲೂ ಅವನಿಗೆ ಪುನಃ ಸಂಶಯ ಬರಬಾರದು. ಯಾಕೆ? ಅವನು ಕರ್ತ, ಅವನು ಭೋಕ್ತ, ಅವನ ಸಂಸಾರಿ, ಅವನ ಜ್ಞಾತ. ಜ್ಞಾತವಾಗಿರುವಂತಹ ಅವನಿಗಿಂತ ಭಿನ್ನವಾಗಿ ಜ್ಞೇಯ ಪದಾರ್ಥ ಉಂಟು, ಜ್ಞಾನವೂ ಉಂಟು, ಜ್ಞಪ್ತಿಯೂ ಉಂಟು. ದ್ವೈತ ಜ್ಞಾನಗಳಲ್ಲಿ ನಮಗೆ ಜ್ಞಾನ ಉಂಟಾದ ಮೇಲೂ ಹಿಂದೆ ಇದ್ದಂತ ವಿರುದ್ಧ ಜ್ಞಾನ ತಲೆದೋರಬಹುದು. ಆದರೆ ಅದರಂತೆ ಸಮ್ಯಜ್ಞಾನವತೋಪಿ ಜಾತ ಬ್ರಹ್ಮಜ್ಞಾನಸ್ಯಾಪಿ ನಿಶ್ಚಿತವಾಗಿ 100% ನಾನೇ ಬ್ರಹ್ಮ ಎಂದು ಯಾವ ಮಹಾತ್ಮನಿಗೆ ಬ್ರಹ್ಮಜ್ಞಾನ ಉಂಟಾಗಿದೆಯೋ ಅಂಥವನಿಗೂ ಕೂಡ ಪೂರ್ವವತ್ ಹಿಂದೆ ಇದ್ದಂತೆ 10 ವರ್ಷಗಳ ಹಿಂದೆ 20 ವರ್ಷಗಳ ಹಿಂದೆ ಅಜ್ಞಾನಿಯಾಗಿದ್ದ ಮನುಷ್ಯ ಅಂತ ತಿಳ್ಕೊಳ್ಳಿ. ಅದರಂತೆ ಇವನಿಗೆ ವಿಪರೀತ ಪ್ರತ್ಯಯ, ಹಿಂದೆ ಇದ್ದಂತ ವಿಪರೀತ ಜ್ಞಾನವು ಈಗ ಉಟ್ಕೊಳ್ಳಿಲ್ಲ. ಇಲ್ಲ, ಬ್ರಹ್ಮಜ್ಞಾನಿಯಾದರೂ ಕೂಡ ಅವನಿಗೂ ಕೂಡ ಪೂರ್ವ ಸಂಸ್ಕಾರದಿಂದ ನಾನು ಮನುಷ್ಯ, ನಾನು ಹುಟ್ಟಿದ್ದೇನೆ, ಸಾಯುತ್ತೇನೆ ಎಂದು ಅಜ್ಞಾನ ತಲೆದೋರಬಹುದು ಅಂತಾದರೆ ಅದು ಸಮ್ಯಜ್ಞಾನವೇ ಅಲ್ಲ. ಸಮ್ಯಜ್ಞಾನವತೋಪಿ, ಸಮ್ಯಜ್ಞಾನವುಳ್ಳವನಾದ ಮೇಲೂ ಪೂರ್ವವತು ಹಿಂದಿನಂತೆ ವಿಪರೀತ ಪ್ರತ್ಯಯ, ವಿಪರೀತ ಭ್ರಾಂತಿ, ವಿಪರೀತ ಜ್ಞಾನಂ ಅವನಿಗೆ ಹುಟ್ಟುತ್ತದೆ. ಹುಟ್ಟಬಹುದು ಅಂತಾದರೆ ಯಾವುದರಂತೆ? ಇದರಲ್ಲಿ ಹಡಗಿನ ಕ್ಯಾಪ್ಟನ್ಗೆ ದಿಗ್ಭ್ರಮೆ ಉಂಟಾಗುವಂತಾಗಬಹುದು ಅಂತ ಆಗ್ಬಿಟ್ರೆ ಸಮ್ಯಜ್ಞಾನೇಪಿ ಅವಿಸ್ತಂಭಾತ್ ಶಾಸ್ತ್ರಾರ್ಥ ವಿಜ್ಞಾನಾದವು ಪ್ರವೃತ್ತಿ ಅಸಮಂಜಸಾಸ್ಯಾತ್. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಆಗ ಸಮ್ಯಜ್ಞಾನ ಉಂಟಾದ ಮೇಲೂ ಕೂಡ ನನಗೆ ಅಜ್ಞಾನದ ಸಂಸ್ಕಾರವಿರಬಹುದು ಅಂತಾಗಿಬಿಟ್ಟರೆ ಯಾರಿಗೂ ಸಮ್ಯಜ್ಞಾನದ ವಿಷಯದಲ್ಲಿ ವಿಶ್ವಾಸವೇ ಉಂಟಾಗುವುದಿಲ್ಲ. 1,000 ಕೋಟಿ ಮಾನವರ ಪೈಕಿ 1,00,000 ಜನ ಮುಮುಕ್ಷುಗಳಿದ್ದಾರೆ. 1,00,000 ಅವರ ಮನಸ್ಸಿನಲ್ಲಿ ನಮಗೆ ಮೋಕ್ಷವೇ ಬೇಕು ಅಂತಿದೆ. ನಿಜವಾದ ಮುಮುಕ್ಷುಗಳಾಗಿ ವೇದಾಂತ ಚಿಂತನೆಯನ್ನ ಮಾಡುತ್ತಾ ಸದ್ಗುರುಗಳಿಂದ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ನಾವು ಮುಕ್ತರಾಗಬೇಕು ಅಂತ ಇದೆ. ಅವರ ಮನಸ್ಸಿನಲ್ಲಿ ಏನಿದೆ? ಒನ್ಸ್ ವಿ ಆರ್ ಎನ್ಲೈಟನ್ಡ್, ವಿ ಆರ್ ಎನ್ಲೈಟನ್ಡ್ ಫಾರ್ ಎವರ್. ನಾವು ವೇದಾಂತ ಸಂದೇಶವನ್ನ ಅರ್ಥ ಮಾಡಿಕೊಂಡು ಒಮ್ಮೆ ನಾನು ಬ್ರಹ್ಮಾಸ್ಮಿ ಎನ್ನುವಂತ ಅನುಭವವನ್ನು ಹೊಂದಿಬಿಟ್ಟರೆ ನಮಗೆ ಮತ್ತೆ ಸಂಸಾರದ ಸಂಬಂಧವಿಲ್ಲ, ಅಜ್ಞಾನ ಬರುವುದಿಲ್ಲ ಅಂತ ಮಾಡಿಕೊಂಡು ವೇದಾಂತ ಚಿಂತನೆ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ಹೇಳ್ಬಿಟ್ಟ, ನೋಡಯ್ಯ ನಿಮಗೆ ಬ್ರಹ್ಮಜ್ಞಾನ ಉಂಟಾಗಬಹುದು, ಬ್ರಹ್ಮಜ್ಞಾನ ಬಂದ ಮೇಲೂ ಕೂಡ ಅಜ್ಞಾನ ಬಿಡುವುದಿಲ್ಲ, ಆವರಿಸ್ಕೊಳತ್ತೆ ಏನ್ಬಿಟ್ರೆ ಅಯ್ಯೋ ಹಾಗಾದ್ರೆ ನಮಗೆ ಬ್ರಹ್ಮಜ್ಞಾನ ಸವಾಸನೆ ಬೇಡ ಅಂತ. ಮನುಷ್ಯನಿಗೆ ಅಧಿಕಾರ ಸಿಕ್ಕುತ್ತೆ, 5 ವರ್ಷ ಮಂತ್ರಿ ಅಂತ ಆಗಿರ್ತಾನೆ. ಅವನಿಗೆ ಗೊತ್ತು 5 ವರ್ಷ ಮಂತ್ರಿಯಾಗಿದ್ದ ಮೇಲೆ ಪುನಃ ನನ್ಗೆ ಮಂತ್ರಿ ಪದವಿ ಸಿಕ್ಕುತ್ತದೆಯೋ ಹೋಗ್ಬಿಡುತ್ತೆ, ಬರದೇ ಇರ್ಬೋದು. ಇದಾಗಲ್ಲ. ಒಮ್ಮೆ ನೀವು ನಿಶ್ಚಯ ಜ್ಞಾನವನ್ನ ಮಾಡಿಕೊಂಡು ಬ್ರಹ್ಮೈಮೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣ ತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈಮೇದಂ ವಿಶ್ವಮಿದಂ ವರಿಷ್ಠಂ
ಅಹಂ ಬ್ರಹ್ಮಾಸ್ಮಿ ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಆಮೇಲೆ ಅಭಯಂ ಹಿವೈ ಬ್ರಹ್ಮ ಭವತಿ ಯಯೇವಂ ವೇದ. ಈ ಮಂತ್ರಗಳ ಅರ್ಥವನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಬ್ರಹ್ಮಜ್ಞಾನಿಯಾಗ್ಬಿಟ್ಟ. ಬ್ರಹ್ಮಜ್ಞಾನಿಯಾದ ಮೇಲೂ ಕೂಡ ಅವನಿಗೆ ಹಿಂದೆ ಇದ್ದಂತ ವಿಪರೀತ ಜ್ಞಾನ ಉಂಟಾಗಬಹುದು. ಅವಿದ್ಯಾ ಸಂಸ್ಕಾರದಿಂದ ಅಂತ ಆಗಿಬಿಟ್ಟರೆ ಸಮ್ಯಜ್ಞಾನೇಪಿ ಸಮ್ಯಜ್ಞಾನ ವಿಷಯದಲ್ಲಿಯೂ ಕೂಡ ಅವಿಸ್ತಂಭಾತ ವಿಶ್ವಾಸವಿಲ್ಲ. ಬ್ರಹ್ಮಜ್ಞಾನ ಬಂದ ಮೇಲೂ ಕೂಡ ಅಜ್ಞಾನ ಬರುತ್ತಂತೆ ಕಣೋ, ನಮಗೆ ಬ್ರಹ್ಮಜ್ಞಾನ ಬೇಡ. ಕರ್ಮಾನುಷ್ಠಾನವನ್ನ ಮಾಡಿ ಭೂಲೋಕದಿಂದ ಸತ್ತ ಮೇಲೆ ಸ್ವರ್ಗಲೋಕಕ್ಕೆ ಹೋದ್ರೆ ಸ್ವರ್ಗ ಸಿಕ್ಕತ್ತೆ. ಪರ್ಮನೆಂಟ್ ಅಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಆಗ್ಬಿಟ್ಟೆ. ಅದರ ಸಹವಾಸವೇ ಬೇಡ. ಯಾವುದು ಯಾತಾಯಾತ ಸ್ವರೂಪ ಬೇಡ. ನೋಡಿ, ಮುಮುಕ್ಷು ಅಂದ್ರೇನು? ಅಸ್ಮಾತ್ ಸಾಧ್ಯ ಸಾಧನ ರೂಪಾತ್ ಕ್ರಿಯಾಕಾರಕ ಲಕ್ಷಣಾತ್ ಸಂಸಾರಾದ್ವಿರಕ್ತಸ್ಯ. ನನಗೆ ಮಾಡಿ ಪಡೆಯುವುದು ಬೇಡ, ಆಮೇಲೆ ಸಿಕ್ಕುವುದು ಬೇಡ. ಕ್ರಿಯಾಕಾರಕ ಕಲಾತ್ಮಕವಾದ ಸಂಸಾರದ ವ್ಯವಹಾರವೇ ಬೇಡ. ಯಾವುದು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತವಾಗಿದೆಯೋ, ಯಾವುದು ಅಜ ಅದ್ವಯ ಸ್ವರೂಪವಾಗಿದೆಯೋ, ಯಾವುದು ಆನಂದ ಸ್ವರೂಪವಾಗಿದೆಯೋ ಅಂತ ಬ್ರಹ್ಮವನ್ನೇ ತಿಳ್ಕೊಳ್ಬೇಕು ಅಂತ ಹೊರಟಿದ್ದಾರೆ. ಅಂತವನಿಗೆ ಸಮ್ಯಜ್ಞಾನ ಉಂಟಾದ ಮೇಲೂ ಕೂಡ ನೋಡಪ್ಪ, ನಿನಗೆ ಪುನಃ ಸಂಸಾರ ಭ್ರಾಂತಿ ಉಂಟಾಗಬಹುದು. ಅವಿದ್ಯಾ ಸಂಸ್ಕಾರದಿಂದ ಆಗಿಬಿಟ್ಟರೆ ಶಾಸ್ತ್ರಾರ್ಥ ವಿಜ್ಞಾನದವು ಅಂಥ ಮುಮುಕ್ಷುಗಳ ಮನಸ್ಸಿನಲ್ಲಿ ಶಾಸ್ತ್ರಾರ್ಥ ವೇದಾಂತ ಶಾಸ್ತ್ರದ ತಾತ್ಪರ್ಯವನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಪ್ರವೃತ್ತಿ ಇದೆ. ಆ ಪ್ರವೃತ್ತಿ ಹೊರಟೋಗ್ಬಿಡುತ್ತೆ ಅಲ್ಲವೇ? ಯೋಚನೆ ಮಾಡಿ. ಮನುಷ್ಯನಿಗೆ ಈ ಫಲ ಗ್ಯಾರಂಟಿ, ಅದು ಬಂದ್ಮೇಲೆ ನಾಶವಾಗುವುದಿಲ್ಲ ಎನ್ನುವಂತ ಕನ್ಫರ್ಮ್ ಆಗಿ ಮುಂದಾಡ್ತಾರೆ. ಅನಿತ್ಯ ಫಲ ಅಂತ ಆಗಿಬಿಟ್ರೆ ವಿವೇಕಿಯಾದ ಮನುಷ್ಯ ಯಾಕೆ ಮುಂದುವರಿತಾನೆ? ನ ಕರ್ಮಣ ನ ಪ್ರಜಯಾ ಧನೇನ ಜ್ಞಾನೇನೈಕೆ ತ್ಯಾಗೇನೈಕೆ ಅಮೃತತ್ವಮಾನಶು ಎನ್ನುವಂತಹದ್ದು ಮುಮುಕ್ಷಗಳ ಮೋಟ. ನನಗೆ ಉತ್ಪನ್ನವಾಗುವಂತ ಫಲ ಬೇಡ, ನನಗೆ ಸ್ವತಃ ಸಿದ್ಧವಾಗಿರುವ ಮೋಕ್ಷವೇ ಬೇಕು ಅಂತ ಬ್ರಹ್ಮಜ್ಞಾನದಿಂದ ಮುಕ್ತನಾದ ಮೇಲೂ ಕೂಡ ಅವನಿಗೂ ಅಜ್ಞಾನ ಉಂಟಾಗುತ್ತೆ. ಅಜ್ಞಾನವಿಲ್ಲ, ಅವಿದ್ಯಾ ಸಂಸ್ಕಾರವಿದೆ ಅಂತ ಆಗಿಬಿಡ್ತಾರೆ. ಅವಿಸ್ತಂ ಯಾರಿಗೂ ಕೂಡ ಶಾಸ್ತ್ರ ಉಪದೇಶದಲ್ಲಿ ನಂಬಿಕೆ ಆಗಿದೆ. ನಂಬಿಕೆ ಬೇಡ ಅಂತ ಆಗ್ಬಿಟ್ರೆ ಶಾಸ್ತ್ರಾರ್ಥ ವಿಜ್ಞಾನ ಅದು ವೇದಾಂತ ಶಾಸ್ತ್ರದ ಅರ್ಥವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ, ಶ್ರವಣ ಮನನ ನಿಧಿಧ್ಯಾಸನ ಯಾವುದೂ ಕೂಡ ಪ್ರವೃತ್ತಿ ಅಸಮಂಜಸ, ಸಮಂಜಸವಾಗುವುದಿಲ್ಲ. ಮುಮುಕ್ಷು ತುಂಬಾ ಬುದ್ಧಿವಂತ, ತುಂಬಾ ವಿವೇಕಿ. ಅನಿತ್ಯ ಬಲಗಳು ಬೇಡ ಅಂತ ಹೊರಟಿದ್ದಾರೆ. ಮೋಕ್ಷವೂ ಕೂಡ ಅನಿತ್ಯ ಬಲ ಅಂತ ಹೋಯ್ತು. ಯಾಕೆ? ಮೋಕ್ಷ ಸಿಕ್ಕಿದ ಮೇಲೂ ಮುಕ್ತನಾದ ಮೇಲೂ ಹಿಂದೆ ವಿದ್ಯೆ ಇತ್ತಲ್ಲ, ಅದರ ಸಂಸ್ಕಾರ ಇವನಿಗೆ ಗಂಟು ಬೀಳುತ್ತೆ ಅಂತ ಆಗ್ಬಿಟ್ರೆ ಸಮ್ಯಜ್ಞಾನದಿಂದ ಉಂಟಾಗುವಂತಹ ಮೋಕ್ಷಕ್ಕೂ ಯಜ್ಞ ಯಾಗಾದ್ಯನುಷ್ಠಾನಗಳಿಂದ ಉಂಟಾಗುವಂತ ಸ್ವರ್ಗಕ್ಕೂ ಏನು ವ್ಯತ್ಯಾಸ ಅಂತ ಆಗಿಬಿಡುತ್ತದೆ. ಇದಿಷ್ಟು ಇಲ್ಲ. ಪ್ರವೃತ್ತಿ ಜ್ಞಾನವನ್ನು ಹೊಂದಬೇಕು ಎನ್ನುವಂತಹ ಪ್ರವೃತ್ತಿಯು ಅಸಮಂಜಸ ಸ್ಯಾತೆ, ಅನನುಗುಣ ಸ್ಯಾತ್, ಹೊಂದುವುದಿಲ್ಲ. ಸರ್ವಂಚ ಪ್ರಮಾಣಂ ಅಪ್ರಮಾಣಂ ಸಂಪದ್ಯೇತ. ಶಾಂಕರ ಭಾಷ್ಯ. ಸರ್ವಂಚ
ಉಪನಿಷತ್ ಪ್ರಮಾಣಂ ಸರ್ವಂಚ ವೇದಾಂತ ಶಾಸ್ತ್ರ ಪ್ರಮಾಣಂ ಅಪ್ರಮಾಣಂ ಸಂಪದ್ಯೇತ. ಉಪನಿಷತ್ತು ಹೇಳಿದ್ದಾರೆ, ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ, ಯಜ್ಞಾತ್ವಾ ನೇಹ ಭೂಯೋಂಜತೆ ಜ್ಞಾತವ್ಯಮವಶಿಷ್ಯತೆ, ಏಕೇನ ಬ್ರಹ್ಮ ವಿಜ್ಞಾತೇನ ಸರ್ವಮಿದಂ ವಿಜ್ಞಾತಂ ಸ್ಯಾತ್. ಉಪನಿಷತ್ ಮಾತುಗಳು. ಬ್ರಹ್ಮತತ್ವವನ್ನ ತಾನೆಂದು ತಿಳಿದುಕೊಂಡು ಬಿಟ್ಟರೆ ಅವನಿಗೆ ಮುಂದೆ ಯಾವ ಮಾಡಬೇಕಾದದ್ದು ಇಲ್ಲ, ಹೊಂದಬೇಕಾದದ್ದು. ಹ್ಯಾಕ್ ಪ್ರಾರಬ್ಧ ಬರ್ತಾ ಇರುತ್ತೋ ಹೋಗ್ತಾ ಇರ್ತಾರೋ. ನೈವ ತಸ್ಯ ಕೃತೇನಾರ್ಥ ನಾಕೃತೆ ನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯ. ಏನರ್ಥ ಇಲ್ಲ. ಯಸ್ತ್ವಾತ್ಮರತಿರೇವ ಸ್ಯಾತಿ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ವಿದ್ಯತೆ. ಏನ್ ಮಾಡ್ತೀವಿ? ಈ ವೇದಾಂತ ಪ್ರಮಾಣವೆಲ್ಲವೂ ಕೂಡ ಅಪ್ರಮಾಣಂ ಸಂಪದ್ಯೇತ, ಪ್ರಮಾಣವಲ್ಲ. ವೇದಾಂತ ಶಾಸ್ತ್ರ ಮೋಸ, ವೇದಾಂತ ಶಾಸ್ತ್ರ ಸರಿಯಾದ ಪ್ರಮಾಣವಲ್ಲ ಅಂತ ದೋಷವು ಸಂಪದ್ಯೇತ ಉಂಟಾಗಿ ಬಿಟ್ಟೀತು. ನೋಡಿ ಎಷ್ಟಾಯ್ತು ಹೆಂಗಾಗಿ. ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಬ್ರಹ್ಮಜ್ಞಾನಿಯಾದ ಮೇಲೆ, ಮುಕ್ತನಾದ ಮೇಲೆ ಅವನಿಗೆ ಪುನಃ ಹಿಂದಿನ ಅವಿದ್ಯೆಯಾಗಲಿ ಅವಿದ್ಯಾ ಸಂಸ್ಕಾರವಾಗಲಿ ಬರಲು ಸಾಧ್ಯವೇ ಇಲ್ಲ. ಯಾಕೆ? ನನಗಿಂತ ಭಿನ್ನವಾಗಿ ಎಲ್ಲವೂ ನಾನು. ಒಂದು ಉದಾಹರಣೆ ಕೊಟ್ಟೆ. ಒಬ್ಬ ನಟ ಸುಮಾರು 80 ವರ್ಷ, ಅವನ 10ನೇ ವಯಸ್ಸಿನಿಂದಲೇ ಸಿನಿಮಾ ನಟನೆ ಮಾಡ್ತಾ ಇವತ್ತಿನವರೆಗೆ ಒಂದು 5,000 ಸಿನಿಮಾಗಳಲ್ಲಿ 5,000 ಪಾತ್ರ ಹಾಕೊಂಡ್ಬಂದಿದ್ದಾನೆ. ಎಲ್ಲ ಅನುಭವ ಇದೆ, ಚೆನ್ನಾಗಿ. ನಾನು ಸಿನಿಮಾದಲ್ಲಿ ಏನ್ ಪಾತ್ರ ಮಾಡಿದರೋ ಅದು ಸುಳ್ಳು, ಅದೆಲ್ಲ ಜನಗಳಿಗೋಸ್ಕರ ಮಾಡ್ತಾ ಇದ್ದೇನೆ. ನಾನು ಕಳ್ಳನಾದ ಕಳ್ಳನಲ್ಲ, ರಾಜನಾದರೆ ರಾಜನಲ್ಲ, ಸನ್ಯಾಸಿಯಾಗಿ ನಟನೆ ಮಾಡಿದರೆ ಸನ್ಯಾಸಿಯೂ ಅಲ್ಲ. ಗೊತ್ತಿಲ್ವಾ ಅವನಿಗೆ? 70 ವರ್ಷದ ಅಂಥವನಿಗೆ ಸಿನಿಮಾ ಮಾಡುವಾಗ ಒಂದ್ ಕಳ್ಳನ್ ಪಾತ್ರ ಕೊಟ್ಬಿಟ್ರು. ಭಯ ಅವನಿಗೋ, ನಾ ಕಳ್ಳನ್ ಪಾತ್ರ ಹಾಕೊಂಡ್ಬಿಟ್ರೆ ನಮ್ಮ ಮನೆಯಲ್ಲಿ ಬೈತಾರೆ, ಸಮಾಜದಲ್ಲಿ ನನ್ನನ್ನೆಲ್ಲರೂ ಕೂಡ ಕಳ್ಳ ಕಳ್ಳ ಅಂತ ಲೇಬಲ್ ಹಾಕ್ತಾರೆ ಅನ್ಸುತ್ತ. ಖಂಡಿತ ಇಲ್ಲ. ಯಾಕೆ? ಸುಮಾರು 5,000 ನಾಟಕ ಅಥವಾ ಸಿನಿಮಾದಲ್ಲಿ ಅವನಿಗಾದ್ರೂ ಬರಬಹುದು. ನೋಡಿ, 5,000 ಸಿನಿಮಾಗಳಲ್ಲಿ 5,000 ಪಾತ್ರಧಾರಿಯಾಗಿ ನಟನೆ ಮಾಡಿರುವಂತಹ ಒಬ್ಬ ನಟನಿಗೆ ಸಿನಿಮಾ ಮಾಡುವಾಗ ಭಿಕ್ಷುಕ ಅಂತ ಆಗಿಬಿಟ್ರೆ, ಕಳ್ಳ ಅಂತ ಆಗಿಬಿಟ್ರೆ, ಸನ್ಯಾಸಿ ಅಂತ ಆಗಿಬಿಟ್ರೆ ಹೆಂಡತಿ ಮಕ್ಕಳ ಗತಿ ಏನು ಅನ್ನುವಂತಹ ಭ್ರಮೆ ಬರೋದಿಲ್ಲ. ಒಂದ್ ವೇಳೆ ಬಂದ್ರೂ ಬರಬಹುದು. ಯಾಕೆ? ಅದು ದ್ವೈತ ಪ್ರಪಂಚ. ಅವನಿಗಿಂತ ಭಿನ್ನವಾಗಿ ಕಳ್ಳ ಇದ್ದಾನೆ, ಆ ನಟನಿಗಿಂತ ಭಿನ್ನವಾಗಿ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಆದರೆ ಬ್ರಹ್ಮಜ್ಞಾನದ ವಿಷಯದಲ್ಲಿ ಇದು ಸಾಧ್ಯವೇ ಇಲ್ಲ. ನೋಡ್ರಿ, ಸಮ್ಯಜ್ಞಾನೇಪಿ, ಸಮ್ಯಜ್ಞಾನದಲ್ಲಿಯೂ ಕೂಡ ಹೀಗೆ ಹಿಂದಿನ ಅವಿದ್ಯಾವಾಸನ ಬರಬಹುದು ಅಂದ್ಬಿಟ್ರೆ ಅವಿಸ್ತಂಭಾತ್ ಅಯ್ಯ ಬ್ರಹ್ಮಜ್ಞಾನ ಬೇಡ ಕಂಡ್ರಿ. ನಮಗೆ ನಾವೇನೋ ಬ್ರಹ್ಮಜ್ಞಾನಿ ಆಗ್ಬಿಟ್ರೆ ಜೀವನ್ಮುಕ್ತರಾಗ್ಬಿಡ್ತೇವೆ, ಅವಿದ್ಯಾಸಾಗರವನ್ನ ದಾಟ್ತೇವೆ ಅನ್ಕೊಂಡಿದ್ದು. ಪುನಃ ನಮಗೆ ಅವಿದ್ಯಾ ಸಂಸಾರದಲ್ಲಿ ಬೀಳುವಂತ ಅವಕಾಶ ಉಂಟು ಅಂದ್ಬಿಟ್ರೆ ಯಾರು ವೇದಾಂತವನ್ನೇ ಓದಿದ್ದೇನೆ ಏನಾಗುತ್ತೆ? ಸರ್ವಂಚ ಪ್ರಮಾಣಂ, ಎಲ್ಲಾ ವೇದಾಂತ ಶಾಸ್ತ್ರವೆಂಬ ಪ್ರಮಾಣ ಅಪ್ರಮಾಣ, ಬರೀ ಬೋಗಸ್ತು ಕಣ್ರಿ. ವೇದಾಂತದಲ್ಲಿ ಏನ್ ಹೇಳ್ತಾ ಇದ್ದಾರೆಯೋ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಅದ್ವೈತ ಜ್ಞಾನ, ಮೋಕ್ಷ ಪ್ರಾಪ್ತಿ, ಅಮೃತ ಎಲ್ಲವೂ ಕೂಡ ಬರೀ ಮೋಸ ಅಂದ್ಬಿಟ್ರೆ ಹೌದಾ ಅನ್ಕೊಂಡು ಜನ ಕೈನೇ ಬಿಟ್ಬಿಡ್ತಾರೆ. ಬಹಳ ಹುಷಾರಾಗಿರ್ಬೇಕು.
ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಅನೇಕ ಸೊಸೈಟಿ ಬ್ಯಾಂಕ್ಗಳಲ್ಲಿ ತುಂಬಾ ಜನ ದುಡ್ಡಿಟ್ಟಿದ್ದಾರೆ. ಸೊಸೈಟಿ ಬ್ಯಾಂಕ್, ಕೋಆಪರೇಟಿವ್ ಸೊಸೈಟಿ, ಸುಮಾರು 1 ಕೋಟಿ ಜನ ದುಡ್ಡಿಟ್ಟಿದ್ದಾರೆ. ಒಂದು ಬ್ಯಾಂಕ್ ಮುಳುಗೋಯ್ತು ಅಂತ ಇಟ್ಕೊಳ್ಳಿ. ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ನಾನು 50,000 ಇಟ್ಟಿದ್ದೆ ಹೋಯ್ತು ಅಂತ ಒಬ್ಬರಿಗೆ ಗೊತ್ತಾಗ್ಬಿಟ್ರೆ ಅನೌನ್ಸ್ ಮಾಡ್ತೀನಿ, ನೀವು ದಯವಿಟ್ಟು ಅಂತಾಗ ದುಡ್ಡಿಡಬೇಡಿ, ಬ್ಯಾಂಕ್ ದುಡ್ಡಿಡಲೇಬೇಡಿ ಅಂತ. ಹಾಗಂದ್ಬಿಟ್ರೆ ಎಷ್ಟು ಅಪಖ್ಯಾತಿ ಬಂದು ಹೋಗುತ್ತೆ ನೋಡಿ. ಆದ್ದರಿಂದ ಆತ್ಮಜ್ಞಾನದ ವಿಷಯದಲ್ಲಿ, ಮೋಕ್ಷ ಸ್ವರೂಪದ ವಿಷಯದಲ್ಲಿ ಇಂಥ ಮಿಥ್ಯಾಪವಾದವನ್ನು ತರಬಾರದು, ಸಾಕು ಎಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಮತ್ತು ಬೃಹದಾರಣ್ಯಕ ಭಾಷ್ಯದಲ್ಲಿಯೂ ಹೇಳಿದ್ದಾರೆ ಎಂದು ಬರೆದಿದ್ದಾರೆ. ವಾರ್ತಿಕಕಾರ ಅಪಿ ಆಹೋ, ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಬೇರೆ ವ್ಯಾಪಾರ ಇದೆ, ಬೇರೆ ಚಿಂತನೆ ಇಲ್ಲ. ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಅಲಂಕಾರ ಮಾಡ್ಕೋಬೇಕು, ವಿಭೂತಿ ಬಳ್ಕೊಳ್ಬೇಕು ಅಂಥದ್ದು ಯಾವಾಗಲೂ ಕೂಡ ಶಾಂಕರ ಭಾಷ್ಯ, ಗೌಡಪಾದೀಯ ಕಾರಿಕ, ಸ್ವರೇಶ್ವರಾಚಾರ್ಯರವರ ವಾರ್ತಿಕ ನೈಶ್ವರತಿ ಆನಂದ ವೇದಾಂತ ವಾಕ್ಯೇಶು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ ವಿಶೋಕಮಂತಃ ಕರ್ಣೇರವಂತಃ ಕೌಪೀನವಂತಃ ಖಲು ಭಾಗ್ಯವಂತಃ. ಇದನ್ನೇ ವಾರ್ತಿಕಕಾರರು ಕೂಡ ತಮ್ಮ ಬೃಹದಾರಣ್ಯಕ ಭಾಷ್ಯ ವಾರ್ತಿಕದಲ್ಲಿ ಹೇಳಿದ್ದಾನೆ. 4ನೇ ಅಧ್ಯಾಯ 4ನೇ ಬ್ರಹ್ಮಣ 958ನೇ ವಾರ್ತಿಕ ನೋಡಿ, ಚೆಕ್ ಮಾಡಿ ನೋಡಿ. ಬಾಧ್ಯ ಬಾಧಕಯೋರ್ಯಸ್ಮಾತ್ ಸಂಬಂಧ ಸಕೃದೇವತು ಸಂಬಂಧೋತ್ತರ ಕಾಲೇತು ತಸ್ಮೃತ್ಯೋರೇವ ಸಂಗತಿ. ಬಾ ಮತ್ತೊಮ್ಮೆ ಓದ್ತೇನೆ, ಅರ್ಥ ಆಯ್ತು. ವಾರ್ತಿಕಕಾರರ ವಾರ್ತಿಕ ಅರ್ಥವಾಗಿಬಿಟ್ರೆ ಬ್ರಹ್ಮಜ್ಞಾನಿ. ವಾರ್ತಿಕಕಾರ ಅಪಿ ಆಹು ಬಾಧ್ಯ ಬಾಧಕಯೋ ಯಸ್ಮಾತ್ ಸಂಬಂಧ ಸಕೃದೇವತು ಸಂಬಂಧೋತ್ತರ ಕಾಲೇತು ತಸ್ಮೃತ್ಯೋರೇವ ಸಂಗತಿ. ಓಂ ಶಾಂತಿ ಶಾಂತಿ ಶಾಂತಿ. ಇದಕ್ಕೆ ಪದವಿಭಾಗವನ್ನು ಮಾಡ್ತೇನೆ. ಬಾಧ್ಯ ಬಾಧಕಯೋ ಯಸ್ಮಾತ್ ಸಂಬಂಧ ಸಕೃತಿ ಏವ ತು 6 ಸಂಬಂಧೋತ್ತರ ಕಾಲೇ ತು ತಸ್ಪತ್ಯೋ ಏವ ಸಂಗತಿ 11 ಪದಗಳು. ಸ್ವರೇಶ್ವರಾಚಾರ್ಯರು ಗುರು ಮಿಂಚಿದ ಶಿಷ್ಯರು. ಬಾಧ್ಯ ಬಾಧಕಯೋ ಸಂಬಂಧ ಯಸ್ಮಾತ್ ಸಕೃದೇವ ತಸ್ಮಾತ್ ಸಂಬಂಧೋತ್ತರ ಕಾಲೇ ತು ತಸ್ಪತ್ಯೋರೇವ ಸಂಗತಿ. ಒಂದು ಬಾಧ್ಯ, ಒಂದು ಬಾಧಕ. ಬಾಧ್ಯ ಎಂದರೆ ನಾಶ್ಯ, ನಾಶಯಿತು ಯೋಗ್ಯಂ ನಾಶ್ಯಂ, ಬಾಧಯಿತು ಯೋಗ್ಯಂ ಬಾಧ್ಯಂ. ನಾಶ ಮಾಡಲ್ಪಡುವಂತ ತತ್ವ ಯಾವುದು? ಅವಿದ್ಯ. ಮತ್ತೊಂದು ಬಾಧಕ, ಬಾಧತೆ ಇತಿ ಬಾಧಕಂ, ನಾಶಯತೀತಿ ನಾಶಕಂ. ಅವಿದ್ಯೆಯು ಬಾಧಕ ಅಲ್ಲ, ಕ್ಷಮಿಸಬೇಕು, ಅವಿದ್ಯೆಯು ಬಾಧ್ಯ, ವಿದ್ಯೆಯು ಬಾಧಕ. ಸೂರ್ಯನು ಬಾಧಕ, ತಮಸ್ಸು ಬಾಧ್ಯ. ಸೂರ್ಯನನ್ನ ತಮಸ್ಸು ಓಡಿಸಲಾರದು, ತಮಸ್ಸನ್ನ ಸೂರ್ಯ ಓಡಿಸಬಲ್ಲ. ಜ್ಞಾನವನ್ನ ಅಜ್ಞಾನ ತಳ್ಳಿ ಹಾಕಲು ಸಾಧ್ಯವಿಲ್ಲ, ಅಜ್ಞಾನವನ್ನ ಜ್ಞಾನವು ತಳ್ಳಿ ಹಾಕುತ್ತದೆ. ಅವಿದ್ಯಾ ಅಜ್ಞಾನಕ್ಕೆ ಹೆಸರು ಬಾಧ್ಯ, ಬ್ರಹ್ಮವಿದ್ಯಾ ಬ್ರಹ್ಮಜ್ಞಾನಕ್ಕೆ ಹೆಸರು ಬಾಧಕ. ಎರಡೂ ಕೂಡ ಸಂಬಂಧ ಒಂದೇ ಅಲ್ಲ. ಬ್ರಹ್ಮಜ್ಞಾನೋದಯವಾಯಿತು, ಅಜ್ಞಾನ ಮುಗಿದೋಯ್ತು. ಬಾಧ್ಯ ಬಾಧಕಗಳಿಗೆ
ಅವಿದ್ಯೆಗೂ ವಿದ್ಯೆಗೂ ಒಂದೇ ಸಂಬಂಧ. ವಿದ್ಯಾಯಾಮ್ ಉದಿತಾಯಾಮ್ ಸತ್ಯಾಂ ಅವಿದ್ಯಾ ಅವಶ್ಯಂ ಪ್ರಣಶ್ಯತಿ ಮುರೈ. ಒಂದೇ ಸಲದಲ್ಲಿ ಬಾಧ್ಯ ಬಾಧಕಗಳಿಗೆ ಅವಿದ್ಯೆಗೂ ವಿದ್ಯೆಗೂ ಸಂಬಂಧ ಒಂದು ಸಕೃತ ಒಂದೇ ಸಲ. ಆಮೇಲೆ ಅವಿದ್ಯೆ ಇಲ್ಲವೇ ಇಲ್ಲ, ಮೆರೆಯುತ್ತಿರುವಂತಹದ್ದೇ ವಿದ್ಯೆ. ಇಲ್ಲಿ ಪುನಃ ಅವಿದ್ಯಾ ಮತ್ತು ವಿದ್ಯೆಗಳಿಗೆ ಸಂಬಂಧವಾಗಲಾರದು. ಸಂಬಂಧ ಉತ್ತರಗಾರಿಯಿತು. ಒಮ್ಮೆ ಅವಿದ್ಯೆಯನ್ನ ವಿದ್ಯೆಯು ನಾಶ ಮಾಡಿದ ಮೇಲೆ ಅವಿದ್ಯೆ ಕೊಡ್ಬೋದು, ಸಂಬಂಧ ಇಲ್ಲ. ಸಂಬಂಧ ಉಂಟಾದ ಮೇಲೆ ಉಂಟಾಗುವಂತ ಸಂಗತಿ ಹೊಂದಾಣಿಕೆ ಎನ್ನುವಂತ ಸ್ಮೃತಿಯವರೇವ. ಒಂದು ಅವಿದ್ಯಾಸ್ಮೃತಿ ಮತ್ತೊಂದು ವಿದ್ಯಾಸ್ಮೃತಿ. ಅವಿದ್ಯಾ ಸಂಸ್ಕಾರ ಬರ್ತಾ ಇದೆ ಅಂದ್ರೆ ವಿದ್ಯಾ ಸಂಸ್ಕಾರ ಜೋರಾಗಿರುತ್ತೆ. ಹಿಂದೆ ನಾನು ಗೃಹಸ್ಥನಾಗಿದ್ದೆ, ನಾನೊಬ್ಬ ಮನುಷ್ಯನಾಗಿದ್ದೆ ಅನ್ನುವಂತ ಸಂಸ್ಕಾರ ಬಂದಾಗ ಈ ಅವಿದ್ಯಾ ಸಂಸ್ಕಾರವನ್ನ ಪಡೆಯುವುದಕ್ಕಾಗಿ ನಾನು ಬ್ರಹ್ಮವಾಗಿದ್ದೇನೆ, ಎಂದೆಂದಿಗೂ ನಾನು ಸಂಸಾರಿಯಲ್ಲ ಎನ್ನುವ ಆತ್ಮವಿದ್ಯೆಯ ಸಂಸ್ಕಾರವ ಪ್ರಬಲವಾಗಿರುವುದರಿಂದ ಬ್ರಹ್ಮಜ್ಞಾನಿಗೆ ಹಿಂದಿನಂತೆ ಅವಿದ್ಯೆಯಾಗಲಿ ಅವಿದ್ಯಾ ಸಂಸ್ಕಾರವಾಗಲಿ ಬರಲು ಸಾಧ್ಯವೇ ಇಲ್ಲ. ಸರಿ, ಕೊನೆ ವಾಕ್ಯ. ಅತಃ ಅವಿದ್ಯಾ ಬಾಧೆ ಸತಿ ನ ಕಿಂಚಿದವಶಿಷ್ಯತೆ ಯನ್ನಾಶಾರ್ಥಂ ವಿದ್ಯಾಭ್ಯಾಸೋ ವಾ ವಿದ್ಯಾಂತರಂಚ ಗವೇಷಣೀಯಂ ಸ್ಯಾತ್ ಇತಿ ಬೋಧ್ಯಂ. ಕನ್ಕ್ಲೂಷನ್. ಗುರುಗಳು ಸಮರ್ಥರು, ಗುರುಗಳು ಮಹಾತ್ಮರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಿಜವಾಗಿಯೂ ಕೂಡ ಅಪರ ಶಂಕರರು. ಅತಃ ಆದ್ದರಿಂದ ಅವಿದ್ಯಾ ಬಾಧೆ ಸತಿ, ಅವಿದ್ಯಾ ಪ್ರಣಷ್ಟೇ ಸತಿ ಅಲ್ಲ, ಅವಿದ್ಯೆಯು ಬಾಧಿತವಾದ ಮೇಲೆ ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹ ಕಾರ್ಯೇಣ ನಾಸೀತಿ ನಾಸ್ತಿ ನ ಭವಿಷ್ಯತಿ. ಅವಿದ್ಯಾ ಬಾಧ ವಿದ್ಯೆ ಸೇರ್ಕೊಳ್ಳಿ. ಅತಃ ವಿದ್ಯೆಯ ಅವಿದ್ಯಾ ಬಾಧೆ ಸತಿ ನ ಕಿಂಚಿತ್ ಅವಶಿಷ್ಯತಿ. ಬ್ರಹ್ಮಜ್ಞಾನ ಉಂಟಾದ ಮೇಲೆ ಬ್ರಹ್ಮಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ. ಆ ವಿದ್ಯಾ ಉಂಟಾದ ಮೇಲೆ ಅವಿದ್ಯೆಯು ಇಲ್ಲವೇ ಇಲ್ಲ ಅಂತ ಆಗಿರುವುದರಿಂದ ಏನಾದ್ರು ಇದ್ದಿದ್ದರೆ ಬ್ರಹ್ಮ ವಿದ್ಯಾ ಉಂಟಾದ ಮೇಲೂ ಅವಿದ್ಯಾ ಇರುತ್ತದೆ, ಅವಿದ್ಯಾ ದೇಶ ಉಂಟು, ಅವಿದ್ಯಾ ಸಂಸ್ಕಾರ ಉಂಟು ಎನ್ನುವಂತ ತೊಂದರೆ. ಅದೇನಾದ್ರು ಇದೇ ಅಂತ ಆಗಿಬಿಟ್ಟಿದ್ದರೆ ಎನ್ನಾಶಾರ್ಥಂ ಆ ಅವಿದ್ಯಾ ಸಂಸ್ಕಾರವನ್ನ ನಾಶ ಮಾಡಿಕೊಳ್ಳುವುದಕ್ಕಾಗಿ ವಿದ್ಯಾಭ್ಯಾಸವನ್ನ ಮಾಡಬೇಕು. ಪ್ರತಿ ದಿವಸ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಪ್ರಸಂಖ್ಯಾನವನ್ನು ಮಾಡಬೇಕು ಅಂತಲೋ ವಿದ್ಯಾಂತರಂಚ ಇನ್ನೇನಾದ್ರೂ ಮಾಡ್ಕೋಬೇಕು. ಯಾಕೆ ಆ ಉಳ್ಕೊಂಡ್ಬಿಟ್ಟಿದೆಯಲ್ಲ ಅವಿದ್ಯಾಶೇಷ ಅಂತ. ವಿದ್ಯಾಂತರಮ್ಮ ಅನ್ಯಾ ವಿದ್ಯಾ ವಿದ್ಯಾಂತ ಮತ್ತೊಂದು ವಿದ್ಯೆಯನ್ನಾಗಲಿ ಗವೇಷಣೀಯಂ ಹುಡುಕಬೇಕು. ಏನ್ ಮಾಡುವ, ಒಂದು ಕಾಯಿಲೆ ಬಂದ್ಬಿಟ್ಟಿದೆ, ಹೋಗ್ತಾ ಇಲ್ಲ, ಯಾವ ಔಷಧಿ ಹೋಗುತ್ತೆ ಎನ್ನುವುದು ಹುಡುಕ್ತಾ ಇರ್ಬೇಕು. ಇಂಟರ್ನೆಟ್ ನೋಡ್ತಾ ಇರ್ಬೇಕು. ಯಾಕೆ ರೋಗ ಇದ್ದು ಬಿಟ್ಟಿದೆ. ಆದ್ದರಿಂದ ಬ್ರಹ್ಮವಿದ್ಯೆಯಿಂದ ಅವಿದ್ಯೆಯು ಬಾಧಿತವಾದ ಮೇಲೆ ಅಂತಹ ಬ್ರಹ್ಮಜ್ಞಾನಿ ಇನ್ನೇನು ಉಳಿಯದೆ ಇರುವುದರಿಂದ ಯಾವುದು ಒಳ್ಳೆಯದು, ಯಾವುದು ಇಲ್ವೇ ಇಲ್ವೋ ಇಲ್ಲದನ್ನ ನಾಶ ಮಾಡಿಕೊಳ್ಳುವುದು ಏನ್ ಮಾಡ್ಬೇಕು? ಹಗ್ಗ ಅಂತ ಗೊತ್ತಾಯ್ತಮ್ಮ, ಹಾವಿಲ್ಲ. ಹಗ್ಗ ಅಂತ ಗೊತ್ತಾದ ಮೇಲೂ ಕೂಡ ಆ ಹಾವನ್ನ ಹಿಡಿಸುವುದಕ್ಕೆ ಹಾವಾದಿ ಕರ್ಕೊಂಡ್ಬರ್ಬೇಕೆ? ನಿಶ್ಚಯವಾಗಿ 110% ಏನಂತ ಹಗ್ಗ ಹಿಡಿದ ಮೇಲೆ ನೀನು ಅಲ್ಲಿ ಬಿದ್ದಿದ್ದು ಭಯವಿಲ್ಲ. ಅದೇ ತರಹ ಅವಿದ್ಯಾಬಾಧೆ ಸತಿ ನ ಕಿಂಚಿತ್ ಅವಶಿಷ್ಯತೆ. ಶ್ರೀರಾಮ್ದೇ ಯಸ್ಯಾರ್ಥಂ ಅದಿದ್ದರೆ ಅದನ್ನ ನಾಶ ಮಾಡಿಕೊಳ್ಳುವುದಕ್ಕಾಗಿ ವಿದ್ಯಾಭ್ಯಾಸವನ್ನಾಗಲಿ ಇನ್ನೇನಾದ್ರೂ ಬೇರೆ ವಿದ್ಯೆಯನ್ನಾಗಲಿ
ಹುಡುಕಬೇಕಾಗಿತ್ತು ಎಂದು ತಿಳ್ಕೊ. ತಸ್ಮಾತ್ ಆದ್ದರಿಂದ ಅಯುಕ್ತ ಅಯಂ ಅವಿದ್ಯಾ ಸಂಸ್ಕಾರವಾದ. ಅವಿದ್ಯಾ ಸಂಸ್ಕಾರವಿರುತ್ತದೆ. ಬ್ರಹ್ಮಜ್ಞಾನ ಉಂಟಾದ ಮೇಲೂ ಅವನಿಗೆ ಮೂಲ ಅವಿದ್ಯಾ ರೂಪದಿಂದ ಅವಿದ್ಯಾ ಸಂಸ್ಕಾರವಿರುತ್ತದೆ ಎನ್ನುವ ಈ ಅವಿದ್ಯಾ ಸಂಸ್ಕಾರವಾದವು ಅಯುಕ್ತ, ನ್ಯಾಯವಲ್ಲ, ಸರಿಯಾಗಿಲ್ಲ ಎಂದು ಸಾಕು. ಇತ್ಯಲಂ ಇಷ್ಟು ಹೇಳಿದ್ವಿ. ಇನ್ನು ಪಲ್ಲವಿತೇನ, ಪಲ್ಲವ ಬೆಳೆಸ್ಕೊಂಡು ಹೋಗುದು. ಪಲ್ಲವ ಚಿಗುರುದು. ಒಂದು ವಿಷ ವೃಕ್ಷ ಇದೆ, ಬೀಜ ಕೊಡ್ತು, ಬೀಜವನ್ನು ಹಾಕಿದ್ವಿ, ಅದು ಸ್ವಲ್ಪ 2 ಅಡಿ ಎತ್ತರಕ್ಕೆ ಬೆಳೆದಿದೆ. ಯಾವುದು? ವಿಷದ ಬೀಜ ಮೊಳಕೆಯಾಗಿ. ಮನೆಯವರಿಗೆಲ್ಲ ರೋಗ, ಮನೆಯವರಿಗೆಲ್ಲ ಕೆಮ್ಮು, ದೊಡ್ಡ ಮರವಾಗ್ತಾ ಇದೆ. ಅದಕ್ಕೆಲ್ಲರೂ ಕೂಡ ಸಂತೋಷದಿಂದ ಗೊಬ್ಬರ ಹಾಕ್ತಾ ಇದ್ದಾರೆ, ನೀರು ಹಾಕ್ತಾ ಇದ್ದಾರೆ. ಅದು ಸುಮಾರು 10 ಅಡಿ ಎತ್ತು ಬಂದ್ಬಿಡ್ತು. ಬರೋರಿಗೆಲ್ಲ ರೋಗ. ನೋಡಿದರೆ ಸ್ವಾಮಿ ಇದು ವಿಷ ವೃಕ್ಷ ಅಂದ್ರು ಸಾಕು, ಬೆಳೆಸೋದು ಬೇಡ ಅದನ್ನು. ಅದೇ ರೀತಿಯಲ್ಲಿ ಪಲ್ಲವಿತೇನ ಅಲಂ, ಇಷ್ಟು ಬೆಳೆಸ್ಕೊಂಡ್ ಬಂದ್ವಿ ನಾವು, ಬೇಕಾದ ವಿಚಾರ ಮಾಡಿದ್ವಿ. ಈ ವಿಚಾರವನ್ನ ಇಲ್ಲಿಗೆ ನಿಲ್ಲಿಸುತ್ತೇವೆ. ತಸ್ಮಾತ್ ಆತ್ಮಾನಾತ್ಮನೋ ಇತರೇ ಧ್ಯಾಸ ಇವ. ಆದ್ದರಿಂದ ಅವಿದ್ಯಾ ಎನ್ನುವ ಮಾತಿಗೆ ಆತ್ಮಾನಾತ್ಮರ ಪರಸ್ಪರ ಧ್ಯಾಸ. ಆತ್ಮನನ್ನ ಅನಾತ್ಮವೆಂತಲೂ ಅನಾತ್ಮವನ್ನ ಆತ್ಮನಿಂತಲೂ ತಪ್ಪಾಗಿ ತಿಳಿಯುವುದಕ್ಕೆ ಅವಿದ್ಯಾ ಅಧ್ಯಾಸ ಎಂದು ತಿಳ್ಕೊಂಡು ತದ್ವಿಪರ್ಯಯೇನ ಅಧ್ಯಾಸಕ್ಕೆ ವಿರುದ್ಧವಾಗಿ ವಸ್ತು ಸ್ವರೂಪ ಅವಧಾರಣಮೇವ ಚ ವಿದ್ಯಾ. ವಸ್ತು ಸ್ವರೂಪವನ್ನ ಅವಧಾರಣ ನಿಶ್ಚಯ ಮಾಡಿಕೊಳ್ಳು. ಏನಂತ? ಆತ್ಮಾನಾಮ ಆತ್ಮ ಏವ, ಆತ್ಮಾನಾಮ ಸ್ವರೂಪಂ, ಬ್ರಹ್ಮೈವ ಆತ್ಮ, ಆತ್ಮೈವ ಚ ಬ್ರಹ್ಮ ಎಂದು ಆತ್ಮಸ್ವರೂಪ. ಅನಾತ್ಮ ಸ್ವರೂಪ ಅವಿದ್ಯಾ ಕಲ್ಪಿತ ದೇಹ, ಅವಿದ್ಯಾ ಕಲ್ಪಿತಾನಿ ಇಂದ್ರಿಯಾಣಿ, ಅವಿದ್ಯಾ ಕಲ್ಪಿತ ಸರ್ವೇ ಅನಾತ್ಮ ಪದಾರ್ಥ ಎಂದು ವಸ್ತು ಸ್ವರೂಪವನ್ನ ಆತ್ಮವಸ್ತು ಅನಾತ್ಮವಸ್ತು ಎಷ್ಟು ಚೆನ್ನಾಗಿದೆ ಸರ್. ತದ್ವಿವೇಕೇನ ಚ ವಸ್ತು ಸ್ವರೂಪ ಅವಧಾರಣ ವಿದ್ಯಾಮಾಹು. ಶಾಂಕರ ಭಾಷ್ಯ ಅಮೃತ ರಸಾಯನ. ಈ ಶಾಂಕರ ಭಾಷ್ಯದ ಅಮೃತ ರಸಾಯನವನ್ನ ಪಾನ ಮಾಡುತ್ತಿರುವಂತಹ ನಾವುಗಳೇ ಕೃತಾರ್ಥರು, ಧನ್ಯರು, ಪುಣ್ಯಾತ್ಮರು. ನಮ್ಮ ನಾವೇ ಹೋಗ್ಕೋಬೇಕು. ತದ್ವಿಪರ್ಯಯೇನ ಅವಿದ್ಯಾ ಸ್ವರೂಪಕ್ಕೆ ವಿರುದ್ಧವಾಗಿ ವಸ್ತು ಸ್ವರೂಪ ಅವಧಾನಮೇವ. ಆತ್ಮನನ್ನು ಅನಾತ್ಮವನ್ನು ಬಿಡಿಸಿ ಅದರ ಸ್ವರೂಪವನ್ನ ಸರಿಯಾದ ಅನುಭವದಿಂದ ನಿಶ್ಚಯ ಮಾಡಿಕೊಳ್ಳುವುದಕ್ಕೆ ವಿದ್ಯಾ ಎಂದು ತಿಳಿಸಿದ್ದಾರಲ್ಲ. ಇದು ಸ್ಥಿತಂ, ದಿಸ್ ಈಸ್ ಎಸ್ಟಾಬ್ಲಿಷ್, ದಿಸ್ ಈಸ್ ದಿ ಕರೆಕ್ಟ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ವಿದ್ಯಾ ಮತ್ತು ಅವಿದ್ಯಾ ಸ್ವರೂಪಗಳನ್ನ ಈಗ ಅರ್ಥ ಮಾಡಿಕೊಂಡರೆ ಅದು ಸರಿಯಾದ ಮಾರ್ಗ ಅಂದ್ಬಿಟ್ಟು ಇಷ್ಟಾಯ್ತು. ಸುಮಾರು 1 ತಿಂಗಳಿಂದ ಚರ್ಚೆ ಮುಂದುವರಿಯಿದೆ. ಕನ್ನಡದ ಸುಗಮ ಗ್ರಂಥದಲ್ಲಿ 123ನೇ ಪುಟ 34ನೇ ಖಂಡ. ಏನ್ ಸ್ವಾಮಿಗಳವರು 34ನೇ ಪ್ಯಾರ. ಅಧ್ಯಾಸ ನಿರೂಪಣ ಫಲಂ. ಸ್ವಾಮಿ ಇಷ್ಟೆಲ್ಲ ಹೇಳಿದ್ದರಿಂದ ನಮ್ಗೆ ಅರ್ಥ ಆಯ್ತು. ಆತ್ಮಾನಾತ್ಮರ ಪರಸ್ಪರ ಧ್ಯಾಸಕ್ಕೆ ವಿದ್ಯಾ ಅಂತ ಹೆಸರು. ಆತ್ಮಾನಾತ್ಮರನ್ನ ಇರುವಂತೆ ಸರಿಯಾಗಿ ಅನುಭವದಿಂದ ತಿಳಿದುಕೊಳ್ಳುವುದಕ್ಕೆ ವಿದ್ಯಾ ಅಂತ ಗೊತ್ತಾಯ್ತು. ಹೀಗೆ ತಿಳಿದುಕೊಂಡದ್ದರಿಂದ ಏನು ಪ್ರಯೋಜನ? ಅಧ್ಯಾಸ ಸ್ವರೂಪ ನಿರೂಪಣ ಫಲಂ. ಅಧ್ಯಾಸದ ಸ್ವರೂಪವನ್ನ ಅನುಭವದಿಂದ ನಿಶ್ಚಿತವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದರಿಂದ ನಮಗೇನು ಫಲ? ಇವತ್ತಿನ ಕಾಲ ಫಲದ ಯುಗ. ನಮ್ಮ ಮಕ್ಕಳನ್ನ ಒಬ್ಬನೇ ಮಗ ಇದ್ದಾನೆ, BE ಪಾಸ್ ಮಾಡಿ ಎಲ್ಲೋ ಒಳ್ಳೆ ಕೆಲಸದಲ್ಲಿದ್ದಾನೆ, 2 ಲಕ್ಷ ಸಂಬಳ ಬರ್ತಾ ಇದೆ. ಅವನನ್ನ ಅಮೇರಿಕಾ ಕಳಿಸ್ಬೇಕು ನೋಡಿ. ಅಲ್ಲಿ ಅಮೇರಿಕಾದವನು MS ಪಾಸ್ ಮಾಡಿದ್ರೆ 1 ತಿಂಗಳಿಗೆ
ಅವನಿಗೆ 10 ಲಕ್ಷ ಬರುತ್ತೆ. ಲೆಕ್ಕಾಚಾರ, ತಿಂಗಳಿಗೆ 10 ಲಕ್ಷ, ವರ್ಷಕ್ಕೆ 1.5 ಕೋಟಿ, 10 ವರ್ಷಕ್ಕೆ ಸುಮಾರು 25 ಕೋಟಿ ಸಂಪಾದನೆ ಮಾಡಬಹುದು ಅಂತ ಆಸೆ ಆಲ್ರಿ. ಅದೇ ರೀತಿಯಲ್ಲಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ನಾವು ಅಧ್ಯಾಸ ಸ್ವರೂಪವನ್ನ ಅರ್ಥ ಮಾಡ್ಕೊಂಡ್ವಿ. ಈ ಅರ್ಥ ಮಾಡಿಕೊಂಡಿದ್ರಿಂದ ಕಿಂ ಫಲಂ, ನನಗೆ ಉಂಟಾಗುವಂತ ಪ್ರಯೋಜನವೇನು, ಫಲವೇನು ಎನ್ನುವುದನ್ನ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಇಲ್ಲಿ ಇವತ್ತಿನ ಪ್ರವಚನವನ್ನು ನಿಲ್ಲಿಸೋಣ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ನಿತ್ಯಾನಿತ್ಯ ವಿವೇಕವನರಿಯದೆ. ಕೇನೋಪನಿಷತ್ತಿನಲ್ಲಿನ ಒಂದು ಮಂತ್ರ ಹೀಗಿದೆ: ಇಹ ಚೇದ ವೇದೀರಥ ಸತ್ಯಮಸ್ತಿ ನ ಚೇದಿಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಭಗವಾನ್ ಬಾದರಾಯಣಾಚಾರ್ಯರ ಮೊದಲನೆಯ ಸೂತ್ರ ಅಥಾತೋ ಬ್ರಹ್ಮಜಿಜ್ಞಾಸಾ ಎಂದು. ಭಗವತ್ಪಾದ ಶಂಕರರು ತಮ್ಮ ಭಾಷ್ಯದಲ್ಲಿ ಅಥ ಎನ್ನುವ ಮೊದಲ ಪದ ವಿವರಿಸುವಾಗ ಆಮೇಲೆ ಎಂದರೆ ಸಾಧನ ಚತುಷ್ಟಯಾನಂತರ ಎಂದಿದ್ದಾರೆ. ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಇಲ್ಲಿಯೇ, ಅಂದರೆ ಈ ಜನ್ಮದಲ್ಲಿಯೇ, ಈ ಎಚ್ಚರದಲ್ಲಿಯೇ, ಈಗ ಸದ್ಗುರು ಸಿಕ್ಕಿದಾಗಲೇ ಮಾಡುತ್ತಾ ಕೊನೆಗೆ ಮುಮುಕ್ಷುವಾಗಿ ಬ್ರಹ್ಮದ ಬಗ್ಗೆ, ಅಂದರೆ ಆತ್ಮನ ಬಗ್ಗೆ ವಿಚಾರ ಮಾಡಿದರೆ ಸಾರ್ಥಕ. ಇಲ್ಲವಾದರೆ ಮಹತ್ತರವಾದ ನಷ್ಟ ನಮಗೇ. ತನ್ನ ನಿಜ ಸ್ವರೂಪವನ್ನು ತಿಳಿದು ಕೃತಕೃತ್ಯನಾದವನೇ ಧೀರ ಎಂದಿದ್ದಾರೆ. ನಿತ್ಯ ಮತ್ತು ಅನಿತ್ಯ ವಸ್ತುಗಳ ವಿವೇಕವನ್ನು ಅರಿಯೋಣವೇ? ನಿತ್ಯಾನಿತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ. ನಿತ್ಯಾನಿತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ. ನಿತ್ಯವಿದನು ಸುವಿಚಾರದಿ ತಿಳಿದರೆ ಸತ್ತು ಚೀತ್ತು ಸುಖರಹರಲ್ಲ. ನಿತ್ಯವಿದನು ಸುವಿಚಾರದಿ ತಿಳಿದರೆ ಸತ್ತು ಚೀತ್ತು ಸುಖರಹರಲ್ಲ. ನಿತ್ಯಾನಿತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ. ಸತ್ತು ಹುಟ್ಟುವರೆಲ್ಲ. ಹೆಂಡಿರು ಮಕ್ಕಳು ಹೊಲಮನೆ ಹಣವೆಂದಂಡರೆಯುವರಲ್ಲ. ಹೆಂಡಿರು ಮಕ್ಕಳು ಹೊಲಮನೆ ಹಣವೆಂದಂಡರೆಯುವರಲ್ಲ. ಕಂಡು ಕಾಲವಶವೆಲ್ಲವಿದೆಂಬುದ ಭಂಡತನದಿ ನೆಚ್ಚುವರಲ್ಲ. ಕಂಡು ಕಾಲವಶವೆಲ್ಲವಿದೆಂಬುದ ಭಂಡತನದಿ ನೆಚ್ಚುವರಲ್ಲ. ನಿತ್ಯಾನಿತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ. ಸತ್ತು ಹುಟ್ಟುವರೆಲ್ಲ.
ಹುಟ್ಟಿ ಬೆಳೆದು ಮಾರ್ಪಟ್ಟು ಕುಂದಿ ಕೈ ಬಿಟ್ಟು ಪೋಪುದೆಲ್ಲ ಹುಟ್ಟಿ ಬೆಳೆದು ಮಾರ್ಪಟ್ಟು ಕುಂದಿ ಕೈ ಬಿಟ್ಟು ಪೋಪುದೆಲ್ಲ ಗುಟ್ಟನಿದನು ಗುರುತಿಟ್ಟು ತಿಳಿಯದೆ ಕಟ್ಟ ಕಡೆಗೆ ಕೊರಗುವರಲ್ಲ ಗುಟ್ಟನಿದನು ಗುರುತಿಟ್ಟು ತಿಳಿಯದೆ ಕಟ್ಟ ಕಡೆಗೆ ಕೊರಗುವರಲ್ಲ ನಿತ್ಯ ನೀತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ ಸತ್ತು ಹುಟ್ಟುವರೆಲ್ಲ ದೇಹೇಂದ್ರಿಯಗಳೊಳ್ ಆತ್ಮ ಬೇರ್ಪಡದೆ ಸಾಹುದುಗಿಹನಲ್ಲ ದೇಹೇಂದ್ರಿಯಗಳೊಳ್ ಆತ್ಮ ಬೇರ್ಪಡದೆ ಸಾಹುದುಗಿಹನಲ್ಲ ಈಹದನನು ತಿಳಿದಾತ್ಮ ನಿತ್ಯನೆಂದು ಊಹಿಸಲಾರದೆ ಇಹರಲ್ಲ ಈಹದನನು ತಿಳಿದಾತ್ಮ ನಿತ್ಯನೆಂದು ಊಹಿಸಲಾರದೆ ಇಹರಲ್ಲ ನಿತ್ಯ ನೀತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ ಸತ್ತು ಹುಟ್ಟುವರೆಲ್ಲ ಮಡಕೆಯ ಮಾರ್ಪಾಡುಗಳದ ನೋಡುವ ನೆಡೆಗೆ ಸೇರುವಿಲ್ಲ ಮಡಕೆಯ ಮಾರ್ಪಾಡುಗಳದ ನೋಡುವ ನೆಡೆಗೆ ಸೇರುವಿಲ್ಲ ಜಡದೇಹಾದಿಯ ನೋಳ್ಪಾತು ಮನಕ್ಕೆ ಒಡೆಯನಿದನು ಶಂಕರ ಬಲ್ಲ ಜಡದೇಹಾದಿಯ ನೋಳ್ಪಾತು ಮನಕ್ಕೆ ಒಡೆಯನಿದನು ಶಂಕರ ಬಲ್ಲ ನಿತ್ಯ ನೀತ್ಯ ವಿವೇಕವನರಿಯದೆ ಸತ್ತು ಹುಟ್ಟುವರೆಲ್ಲ ಸತ್ತು ಹುಟ್ಟುವರೆಲ್ಲ ಸತ್ತು ಹುಟ್ಟುವರೆಲ್ಲ